Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Our Bible is to Isaiah chapter 53 verse number 1. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸೋಣ. Isaiah chapter 53 verse number 1. ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 1ನೇ ವಚನ. Who has believed our message, and to whom has the arm of the Lord has been revealed? ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು? Hallelujah. Hallelujah. There is a message. ಇಲ್ಲೊಂದು ಸಂದೇಶ ಇದೆ. Amen. You see, there was a man of God from South India. ಈ ದಕ್ಷಿಣ ಭಾರತದಲ್ಲಿರುವಂತಹ ಒಬ್ಬ ದೇವರ ಮನುಷ್ಯನು. So he was taken up to heaven. ಆತನನ್ನ ಆತ್ಮದಲ್ಲಿ ದೇವರು ಪರಲೋಕಕ್ಕೆ ಕರೆದುಕೊಂಡು ಹೋದರು. During one of his prayer times, ಅವರ ಪ್ರಾರ್ಥನೆಯ ಒಂದು ಸಮಯದಲ್ಲಿ in a vision he was taken up to heaven. ದರ್ಶನದಲ್ಲಿ ಅವರನ್ನ ಆತ್ಮದಲ್ಲಿ ದೇವರು ಪರಲೋಕಕ್ಕೆ ಕರೆದುಕೊಂಡು ಹೋದರು. During his visit to heaven, ಆ ಪರಲೋಕಕ್ಕೆ ಸಂಧಿಸುವಂತ ಸಂದರ್ಭದಲ್ಲಿ he saw a shining book opened in the heaven. ಪರಲೋಕದಲ್ಲಿ ಒಂದು ಬೆಳಗುವಂತ ಕಂಗೊಳಿಸುವಂತ ಒಂದು ಪುಸ್ತಕವನ್ನ ಅವರು ಕಂಡರು. Now this man of God asked the Lord, Lord, what is that book? ಆ ಒಂದು ಪುಸ್ತಕ ಯಾವುದೆಂದು ಈ ಒಂದು ದೇವ ಮನುಷ್ಯರು ಆ ಯೇಸು ಕ್ರಿಸ್ತನ ಬಳಿ ಕೇಳ್ತಾರೆ. The Lord smiled and told him, you only go and see it. ಕರ್ತನು ಅಲ್ಲಿ ಆವಾಗ ನಗಾಡಿ ನೀನೇ ಹೋಗಿ ನೋಡು ಎಂದು ಹೇಳಿದ್ದಾನೆ. When he went nearby, ಆತರ ಅಲ್ಲಿ ಹತ್ತಿರ ಹೋದಾಗ it was the Bible. ಅದು ಸತ್ಯವೇದ ಆಗಿತ್ತು. It was not a closed book. ಅದು ಮುಚ್ಚಲ್ಪಟ್ಟಂತ ಸತ್ಯವೇದ ಆಗಿರಲಿಲ್ಲ. It was the opened book. ಅದು ತೆರೆಯಲ್ಪಟ್ಟಂತ ಒಂದು ಸತ್ಯವೇದ ಆಗಿತ್ತು. Hallelujah. Hallelujah. When it is an open Bible, ಯಾವಾಗ ಅದು ಸತ್ಯವೇದ ತೆರೆಯಲ್ಪಟ್ಟಿರುತ್ತದೋ, it should be open to one of the books from the Bible. ಯಾವಾಗಾದ್ರೂ ಸತ್ಯವೇದದ ಒಂದು ಭಾಗವನ್ನು ತೆರೆದಿರಬೇಕು. It could be some chapter from the Bible. ಯಾವಾಗಾದ್ರೂ ಒಂದು ಸತ್ಯವೇದದ ಅಧ್ಯಾಯ ತೆರೆದಿರಬೇಕು. See, in the Bible, ಆ ಸತ್ಯವೇದದಲ್ಲಿ there is Old Testament and New Testament. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇದೆ. There are 66 books in the Bible. 66 ಪುಸ್ತಕಗಳು ಸತ್ಯವೇದದಲ್ಲಿದ್ದಾವೆ. There are 1189 chapters in the Bible. 1189 ಅಧ್ಯಾಯಗಳು ಸತ್ಯವೇದದಲ್ಲಿದ್ದಾವೆ. So what do you think, to which book of the Bible and to which chapter that book was opened? ಆ ಪರಲೋಕದಲ್ಲಿ ತೆರೆದಿದ್ದಂತ ಆ ಒಂದು ಸತ್ಯವೇದದಲ್ಲಿ ಯಾವ ಅಧ್ಯಾಯ ಯಾವ ಪುಸ್ತಕಕ್ಕೆ ತೆರೆಯಲ್ಪಟ್ಟಿತ್ತು ಎಂದು ನೀವು ಅನಿಸುತ್ತದೆ? Do you think it could be Psalms chapter 23? ಕೀರ್ತನೆ 23 ಅಂತ ಅನ್ಕೊಂಡಿದ್ದೀರಾ? Do you think Psalms chapter 91? ಕೀರ್ತನೆ 91 ಎಂದು ಅಂದುಕೊಂಡಿದ್ದೀರಾ? Or do you think John chapter 3? ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ಎಂದು Do ಅಂದುಕೊಂಡಿದ್ದೀರಾ? you think Matthew chapter 5, 6 or 7? ಮತ್ತಾಯನ ಸುವಾರ್ತೆ 5, 6, 7 ಎಂದು ಅಂದುಕೊಂಡಿದ್ದೀರಾ? It was open to Isaiah chapter 53. ಯೆಶಾಯ 53ನೇ ಅಧ್ಯಾಯಕ್ಕೆ ಆ ಸತ್ಯವೇದ ತೆರೆಯಲ್ಪಟ್ಟಿದೆ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. In the heaven, ಪರಲೋಕದಲ್ಲಿ the Bible is open. ಸತ್ಯವೇದವು ತೆರೆಯಲ್ಪಟ್ಟಿದೆ. It is not a closed book. ಮುಚ್ಚಲ್ಪಟ್ಟಂತ ಸತ್ಯವೇದ ಅಲ್ಲ ಅದು. No, it is an open book. ಅದು ತೆರೆದಲ್ಪಟ್ಟಂತ ಒಂದು ಸತ್ಯವೇದ ತೆರೆಯಲ್ಪಟ್ಟಿತ್ತು. And particularly it was open to the book of Isaiah. ಸ್ಪಷ್ಟವಾಗಿ ಅಲ್ಲಿ ನೋಡುವಾಗ 53ನೇ ಅಧ್ಯಾಯ ಯೆಶಾಯ 53ನೇ ಅಧ್ಯಾಯಕ್ಕೆ And it ತೆರೆಯಲ್ಪಟ್ಟಿತ್ತು. was open to 53rd chapter. 53ನೇ ಅಧ್ಯಾಯಕ್ಕೆ ಅದು ತೆರೆಯಲ್ಪಟ್ಟಿದ್ದನ್ನ ನಾವು ಆ ಒಂದು ದರ್ಶನದಲ್ಲಿ ಅವರು ನೋಡುತ್ತಾರೆ. Can you imagine how important in our life is this Isaiah chapter 53? ಆಲೋಚನೆ ಮಾಡ್ರಿ, ಈ ಯೆಶಾಯ 53ನೇ ಅಧ್ಯಾಯ ಅನ್ನೋದು ಎಷ್ಟು ಪ್ರಾಮುಖ್ಯ ನಮ್ಮ ಜೀವಿತದಲ್ಲಿ ಅನ್ನೋದನ್ನ ನೀವು ಆಲೋಚನೆ ಮಾಡಿ. Today even if we go to heaven, ಇವತ್ತಿನ ದಿವಸ ನಾವು ಕೂಡ ಪರಲೋಕಕ್ಕೆ ಹೋಗುವುದಾದ್ರೆ you can see the open Bible. ನಾವು ಕೂಡ ತೆರೆಯಲ್ಪಟ್ಟಂತ ಸತ್ಯವೇದವನ್ನು ನೋಡುತ್ತೇವೆ. You want to go and read the Bible. ಒಂದು ವೇಳೆ ಸತ್ಯವೇದವನ್ನು ನೀವು ಅಲ್ಲಿ ಹೋಗಿ ಓದಬೇಕೆಂದು Even ಬಯಸಿದರೆ there you will read Isaiah chapter 53. ಅಲ್ಲಿಯೂ ಕೂಡ ನೀವು ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯವನ್ನು ನೀವು ಓದುತ್ತೀರಿ. All the saints of God was already gone up to heaven. ಎಲ್ಲಾ ಭಕ್ತರುಗಳು ಅವರು ಆ ದೈವ ಭಕ್ತರುಗಳು ಅವರು ಪರಲೋಕಕ್ಕೆ ಹೋಗಿದ್ದಾರೆ. You know, they are reading Isaiah chapter 53. ಅವರು ಯೆಶಾಯ 53ನೇ ಅಧ್ಯಾಯವನ್ನು ತೆರೆಯಲ್ಪಟ್ಟದ ಆ ಒಂದು ಸತ್ಯವೇದದಿಂದ ಓದುತ್ತಿದ್ದಾರೆ. Hallelujah. Now you will imagine how important this Isaiah chapter 53 is. ಈಗ ಆಲೋಚನೆ ಮಾಡ್ರಿ, ನಮ್ಮ ಜೀವನದಲ್ಲಿ ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಎಷ್ಟು ಪ್ರಾಮುಖ್ಯ ಎಂದು ಅರ್ಥ Now ಮಾಡಿ. let us read the word. ವಾಕ್ಯವನ್ನು Isaiah chapter 53 verse number 1. ಯೆಶಾಯ 53ನೇ ಅಧ್ಯಾಯ 1ನೇ ವಚನ. It says, who has believed our message? ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? And to whom has the arm of the Lord been revealed? ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು? Hallelujah. Hallelujah. Just today's words ಇವತ್ತಿನ ಒಂದು ವಾಕ್ಯ clearly tells us that some people reject the message of gospel. ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ, ಕೆಲವು ಜನರು
ದೇವರ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದ್ದಾರೆ. See, many people reject the gospel or the message of Jesus Christ for various reasons. ಅನೇಕ ಜನರು ತಮ್ಮ ಸುವಾರ್ತೆಯನ್ನ ಅನೇಕ ಕಾರಣಗಳಿಗೋಸ್ಕರವಾಗಿ ತಿರಸ್ಕಾರ ಮಾಡುತ್ತಾರೆ. For example, ಉದಾಹರಣೆಯಾಗಿ, some people they are scared of the society. ಕೆಲವರು ಈ ಸಮಾಜದ ವಿಚಾರವಾಗಿ ಸಮಾಜದ ಬಗ್ಗೆ ಅವರಿಗೆ ಭಯವಿದೆ. You know, if we accept Jesus ಒಂದು Christ, ವೇಳೆ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸುವುದಾದ್ರೆ we might have been banished from the society. ಈ ಸಮಾಜದಿಂದ ನಾವು ಬಹಿಷ್ಕರಿಸಲ್ಪಡುತ್ತೇವೆ. You know, maybe there are many other reasons. ಅನೇಕ ಕಾರಣಗಳಿರಬಹುದು. So once I was walking on some road. ಒಂದು ದಿವಸ ನಾನು ಒಂದು ದಾರಿಯಲ್ಲಿ ನಡೀತಾ Yes, I ಹೋಗ್ತಿದ್ದೆ. was coming back from college. ನಾನು ಕಾಲೇಜಿಂದ ರಿಟರ್ನ್ ಬರ್ತಾ ಇದ್ದೆ, ತಿರುಗಿ ಬರ್ತಾ ಇದ್ದೆ. There was some unknown lady was walking on the road. ಯಾರೋ ಒಬ್ರು ಗೊತ್ತಿಲ್ಲದಂತ ಒಂದು ಸ್ತ್ರೀ ಆ ದಾರಿಯಲ್ಲಿ You ಹೋಗ್ತಿದ್ದರು. know, I don't know how I got an inspiration, but I went and joined with her. ನನಗೆ ಹೆಂಗೆ ಅವರ ಜೊತೆ ಯಾವ ರೀತಿಯ ಒಂದು ಪ್ರೇರೇಪಣೆ ಉಂಟಾಯ್ತಾ ಗೊತ್ತಿಲ್ಲ, ಅವರ ಜೊತೆ ನಾನು ನಡೆಯುವುದಕ್ಕೆ ಪ್ರಾರಂಭಿಸಿದೆ. And I made somehow friendship with her. ನಾನು ಹೇಗೋ ಅವರ ಜೊತೆ ಸ್ನೇಹವನ್ನು ಬೆಳೆಸಲಿಕ್ಕೆ And ಪ್ರಾರಂಭಿಸಿದೆ. I began to give the gospel message to that lady. ಅವರಿಗೆ ಒಂದು ಕ್ರಿಸ್ತನ ಸಂದೇಶವನ್ನು ಅವರಿಗೆ ಕೊಡುವುದಕ್ಕೆ ನಾನು ಪ್ರಾರಂಭಿಸಿದೆ. But she amazed me saying like this. ಹಾಗೆ ಈ ರೀತಿಯಲ್ಲಿ ನನಗೆ ಆಶ್ಚರ್ಯಗೊಳಿಸಿದಳು. I already knew this message. ನನಗೆ ಈ ಸಂದೇಶ, ನನಗೆ ಒಂದು ವಾಕ್ಯ ಆಗಲೇ ನನಗೆ ಗೊತ್ತಿದೆ. She already heard the gospel message. ಸುವಾರ್ತೆಯನ್ನು ಆಗಲೇ ಆಕೆ ಕೇಳಿಸಿಕೊಂಡಿದ್ದಾಳೆ. But something else she told me. ಆದ್ರೆ ಇನ್ನೊಂದು ವಿಚಾರವನ್ನು ಆಕೆ ಈ She ರೀತಿಯಲ್ಲಿ ಹೇಳಿದಳು. rejected the gospel. ಆಕೆ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದ್ದಾಳೆ ಅನ್ನೋದನ್ನು But ಕೇಳಿದಳು. through me, God was giving her second chance. ಆದ್ರೆ ನನ್ನ ಮುಖಾಂತರವಾಗಿ ಆಕೆ ದೇವರು ಎರಡನೇ ಒಂದು ಅವಕಾಶವನ್ನು ಕೊಡುತ್ತಿದ್ದಾರೆ. I asked the lady, why did you reject the gospel? ಯಾಕೆ ನೀನು ಸುವಾರ್ತೆಯನ್ನು ನೀನು ತಿರಸ್ಕರಿಸಿದೆ ಎಂದು ಆಕೆಗೆ Why ಕೇಳಿದಾಗ, do you want to accept Jesus Christ? ಯೇಸು ಕ್ರಿಸ್ತನನ್ನು ಯಾಕೆ ನೀನು ಒಪ್ಪಿಕೊಳ್ಳಿಲ್ಲ, ಅಂಗೀಕರಿಸಲಿಲ್ಲ? The reason she gave ಆ me. ಕೇಳಿದಂತಹ ಒಂದು ಕಾರಣ ಈ ರೀತಿ ಇತ್ತು. Yesu Swami, Jesus is a good God. ಯೇಸು ಕ್ರಿಸ್ತನು ಒಳ್ಳೆ ದೇವರೇ, He will do all good things. ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ. But if I accept Jesus ಒಂದು Christ, ವೇಳೆ ನಾನು ಆ ಯೇಸು ಕ್ರಿಸ್ತನನ್ನ ಅಂಗೀಕರಿಸೋದಾದ್ರೆ I cannot give food to the dead people. ನಾನು ಸತ್ತಂತಹ ವ್ಯಕ್ತಿಗಳಿಗೆ ಊಟವನ್ನ ಬಡಿಸಲು ನನಗೆ ಸಾಧ್ಯವಿಲ್ಲ. I cannot celebrate certain festivals. ಕೆಲವು ಹಬ್ಬಗಳನ್ನು ನಾನು ಆಚರಿಸುವುದಕ್ಕೆ ನನಗೆ ಅವಕಾಶ ಇಲ್ಲ. There are certain rules if I have to follow Jesus ನಾನು Christ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಕೆಲವು ನಿಯಮಗಳನ್ನು ನಾನು ಪಾಲಿಸಬೇಕು. That was the reason that day she gave me. ಆಕೆ ಆ ದಿವಸ ಈ ಒಂದು ಕಾರಣಗಳನ್ನು ಕೊಟ್ಟಳು. Another strange reason I heard from a lady. ಇನ್ನೊಬ್ಬ ಸ್ತ್ರೀಯಿಂದ ನಾನು ಇನ್ನೊಂದು ರೀತಿಯ ಒಂದು ಕಾರಣವನ್ನ She ಕೇಳಿಸಿಕೊಂಡೆ. rejected Jesus Christ. ಹಾಗೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದಳು. Even today she is rejecting Jesus. ಇವತ್ತಿನ ದಿವಸವೂ ಕೂಡ ಆಕೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ You ಮಾಡುತ್ತಿದ್ದಾಳೆ. know what is the reason? ಅದಕ್ಕಿರುವ ಕಾರಣ ಏನು ಗೊತ್ತೇ? Because she cannot live a lavish lifestyle. ಆಕೆ ಬಹಳ ಆಡಂಬರದಿಂದ ಆಕೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. If I come to Jesus ಒಂದು ವೇಳೆ Christ, ಯೇಸು ಕ್ರಿಸ್ತನ ಬಳಿ ನಾನು ಬರೋದಾದ್ರೆ I cannot dress well myself. ನನ್ನನ್ನು ನಾನು ಬಹಳ ಆಡಂಬರದ ರೀತಿಯಲ್ಲಿ ನಾನು ವಸ್ತ್ರವನ್ನು ಧರಿಸಲು ಸಾಧ್ಯವಿಲ್ಲ. If I come to Jesus ಒಂದು Christ, ವೇಳೆ ಯೇಸು ಕ್ರಿಸ್ತನ ಬಳಿಗೆ I ಬರೋದಾದ್ರೆ cannot wear makeup. ನಾನು ಮೇಕಪ್ ಅನ್ನು ಹಾಕೋದಕ್ಕೆ ಸಾಧ್ಯವಿಲ್ಲ. That was the reason even today she is giving. ಇವತ್ತಿನ ದಿವಸವೂ ಕೂಡ ಆಕೆ ಆ ಸುವಾರ್ತೆ ತಿರಸ್ಕಾರದ ವಿಚಾರವಾಗಿ ಕಾರಣ ಕೊಡುತ್ತದೆ. ಇದನ್ನೇ Church, today you are hearing the word of ಇವತ್ತಿನ God. ದಿವಸ ದೇವರ ವಾಕ್ಯವನ್ನು ನೀವು ಕೇಳುತ್ತಿದ್ದೀರಿ. Could be the message of God, Jesus ಅದು Christ. ಯೇಸು ಕ್ರಿಸ್ತನ ಒಂದು ಸಂದೇಶವೇ But ಆಗಿದೆ. tomorrow you could hear a message of obedience. ನಾಳೆ ದಿವಸ ನೀವು ಒಂದು ವಿಧೇಯತೆಯ ಸಂದೇಶವನ್ನು ಕೇಳಬಹುದು. Maybe you could receive a message of forgiveness. ನೀವು ಕ್ಷಮೆಯ ಒಂದು ವಾಕ್ಯವನ್ನು ನಾಳೆ ದಿವಸ ನೀವು ಕೇಳಬಹುದು. But God says, ಆದರೆ ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾರೆ, obey what God says. ದೇವರು ಏನನ್ನ ಹೇಳ್ತಾನೋ ಅದನ್ನ ಮಾಡಿರಿ. Act on the word of God. ದೇವರ ವಾಕ್ಯದ ವಿಚಾರವಾಗಿ ಕ್ರಿಯಾರೂಪಕವಾಗಿ ಏನಾದ್ರು ಕಾರ್ಯವನ್ನು ಮಾಡಿರಿ. If you read in John chapter 9, ಯೋಹಾನನ ಸುವಾರ್ತೆ 9ನೇ ಅಧ್ಯಾಯವನ್ನು ಓದುವುದಾದ್ರೆ from 22 onwards, 22ನೇ ವಾಕ್ಯದಿಂದ ಕೆಳಗಡೆ ಓದುವುದಾದ್ರೆ there comes a blind man. ಅಲ್ಲಿ ಒಬ್ಬ ಕುರುಡ ಮನುಷ್ಯನನ್ನು ನೋಡ್ತೇವೆ. You know how Jesus healed this blind man? ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಕುರುಡ ಮನುಷ್ಯನನ್ನು ಸ್ವಸ್ಥ ಮಾಡಿದನು He was ಅನ್ನೋದನ್ನು a ನಾವು born ಗಮನಿಸ್ತೇವೆ. blind man. ಆತನು ಹುಟ್ಟು ಕುರುಡನಾಗಿದ್ದಾನೆ. You know, Jesus, when he saw him, he healed this man. ಯೇಸು ಕ್ರಿಸ್ತನು ಯಾವಾಗ ಆತನನ್ನ ಸ್ವಸ್ಥಪಡಿಸಿದನೋ, You know, when he was healed by Jesus Christ. ಯೇಸು ಕ್ರಿಸ್ತನಿಂದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತ ಕುರುಡನು ಸ್ವಸ್ಥನಾದ. You know, the Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, he was banished from the synagogue. ಆತನು ಆ ಒಂದು ಆಲಯದಿಂದ ಸಭಾಮಂದಿರದಿಂದ ಆತನು ಬಹಿಷ್ಕರಿಸಲ್ಪಟ್ಟನೆಂದು ನಾವು ನೋಡ್ತಾ He ಇದ್ದೇವೆ. was put out of the synagogue. ಆತನು ಸಭಾಮಂದಿರದಿಂದ ಹೊರಗಡೆ ಹಾಕಲ್ಪಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Even his parents, they were having the fear of the Jews. ಆತನ ತಂದೆ ತಾಯಿಗಳಿಗೂ ಕೂಡ ಯಹೂದಿಗಳ ಇದೇ ಭಯ ಅವರಿಗೆ ಕಾಡ್ತಾ You ಇತ್ತು. know, they did not confess Jesus as the Christ. ಯೇಸು ಕ್ರಿಸ್ತನೇ ಮೆಸ್ಸಿಯನು, ಆತನ ಕ್ರಿಸ್ತನೇ ಎಂದು ಅವರು ಯಾವುದೇ ಕಾರಣಕ್ಕೂ ಆ ತಂದೆ ತಾಯಿಗಳು ಒಪ್ಪಿಕೊಳ್ಳಲಿಲ್ಲ. Why they did not confess Jesus Christ
Christ. ಯಾಕೆ ಯೇಸು ಕ್ರಿಸ್ತನನ್ನ ಅವರು ಕ್ರಿಸ್ತನೆಂದು ಮೆಸ್ಸಿಯನೆಂದು ಯಾಕೆ ಒಪ್ಪಲಿಲ್ಲ? Because of the fear of the Jews. ಅಲ್ಲಿರುವಂತಹ ಯಹೂದಿಗಳ ಒಂದು ಭಯದ Because ನಿಮಿತ್ತವಾಗಿ they were scared of the society. ಅವರು ಸಮಾಜಕ್ಕೆ ಭಯಪಟ್ಟು ಜೀವಿಸ್ತಾ They were ಇದ್ದಾರೆ. scared that even they will be put out of the synagogue. ಅವರು ಕೂಡ ಸಭಾವಂದರಿಂದ ಹೊರಗಡೆ ಹಾಕಲ್ಪಡುತ್ತಾರೆ ಎನ್ನುವ ಭಯ ಅವರಲ್ಲಿ ಇದೆ. This blind man, ಈ ಒಂದು ಒಟ್ಟು ಕುರುಡನು who was healed by Jesus, ಯೇಸು ಕ್ರಿಸ್ತನಿಂದ ಸುಸ್ಥವಾದವನು, he was banished from the society. ಆತನು ಆ ಒಂದು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟನು. He was put out of the synagogue. ಆತನು ಆ ಸಭಾವಂದರಿಂದ ಹೊರಗಡೆ When ಹಾಕಲ್ಪಟ್ಟನು. he was put out of the synagogue, ಯಾವಾಗ ಸಭಾವಂದರಿಂದ ಆತನು ಹೊರಗಡೆ when he ಹಾಕಲ್ಪಟ್ಟನು, stood for Jesus Christ, ಆತನು ಯಾವಾಗ ಕ್ರಿಸ್ತನಿಗೋಸ್ಕರ ಯಾವಾಗ ನಿಂತನೋ, do you know what was the blessing he received? ಆತನಿಗೆ ಸಿಕ್ಕಿದಂತ ಒಂದು ಆಶೀರ್ವಾದ ಏನು ಗೊತ್ತೇ? Outside, Jesus was waiting for him. ಯೇಸು ಕ್ರಿಸ್ತನು ಆತನಿಗೋಸ್ಕರ ಆ ಸಭಾ ಮಂದಿರದ ಹೊರಗಡೆ ನಿಂತು ಕಾಯುತ್ತಿದ್ದಾನೆ. Hallelujah. You know, when you are put out of the society, ನೀವು ಯಾವಾಗ ಸಮಾಜದಿಂದ ಹೊರಗಡೆ ಬೀಳುತ್ತೀರೋ, Jesus is ready to wait for you. ಯೇಸು ಕ್ರಿಸ್ತನು ನಿಮ್ಮನ್ನು ಸ್ವೀಕರಿಸಲು ಆತನು ಕಾಯುತ್ತಾ ಇರುತ್ತಾರೆ. Hallelujah. Hallelujah. So, do you know what Jesus said to this man? ಯೇಸು ಕ್ರಿಸ್ತನು ಏನನ್ನು ಈ ಒಂದು ವ್ಯಕ್ತಿಗೆ He ಹೇಳುತ್ತಾರೆ ಗೊತ್ತೇ? revealed himself to him as the Son of Man. ದೇವರ ಮಗನೆಂದು ಯೇಸು ಕ್ರಿಸ್ತನು ಆತನಿಗೆ ಪ್ರಕಟಪಡಿಸಿದನೆಂದು ನಾವು You know, ನೋಡುತ್ತಾರೆ. this blind man had the revelation outside of the synagogue. ಈ ಸಭಾವಂತರಿಂದ ಹೊರಗಡೆ ಹಾಕಿದಾಗ ಈ ಒಂದು ಹುಟ್ಟು ಕುರುಡನಿಗೆ ಈ ಒಂದು ಪ್ರಕಟಣೆ ಉಂಟಾಯಿತು. The people who were in the synagogue, ಯಾರು ಸಭಾವಂತರಿಂದ ಒಳಗಡೆ they ಇದ್ದಾರೆ did not have this revelation. ಅವರಿಗೆ ಈ ಒಂದು ಪ್ರಕಟಣೆ ಇರಲಿಲ್ಲ. Jesus was not in the synagogue. ಯೇಸು ಕ್ರಿಸ್ತನು ಸಭಾಮಂದಿರದ ಒಳಗಡೆ ಇರಲಿಲ್ಲ. Jesus was outside the synagogue. ಯೇಸು ಕ್ರಿಸ್ತನು ಆ ಸಭಾಮಂದಿರದ ಹೊರಗಡೆ ಇದ್ದಾನೆಂದು ನಾವು The ನೋಡ್ತಾ man who ಇದ್ದೇವೆ. was out of the synagogue, ಯಾರು ಮನುಷ್ಯನು ಆ ಒಂದು ಸಭಾಮಂದಿರದ ಹೊರಗಡೆ ಇದ್ದಾನೆ, he had the revelation of Christ. ಆತನಿಗೆ ಕ್ರಿಸ್ತನ ಬಗ್ಗೆ ಒಂದು ಪ್ರಕಟಣೆ ಇತ್ತು. Hallelujah. Hallelujah. Just stand for the word of God. ದೇವರ ವಾಕ್ಯಕ್ಕೋಸ್ಕರವಾಗಿ ಗಟ್ಟಿಯಾಗಿ Your ನಿಲ್ಲುವವರಾಗಿ reward will be, you will find Jesus Christ. ನಿಮ್ಮ ಒಂದು ಬಹುಮಾನ ನಿಮಗೆ ಸಿಗುವಂತದಾಗಿದೆ. ಆ ಬಹುಮಾನವೇ ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. So if you read about Jairus, ಯಾಯಿರನ ವಿಚಾರವಾಗಿ who was ನೋಡಿದಾಗ Jairus? What is his position? ಯಾಯಿರನ ಒಂದು ಸ್ಥಾನಮಾನ ನಿಮಗೆ The ಗೊತ್ತಲ್ಲ? Bible says he was the leader of the ಆತನು synagogue. ಸಭಾ ಮಂದಿರದ ಒಂದು ಅಧಿಕಾರಿಯಾಗಿದ್ದನು. You can imagine the high position that he was having. ಆತನಿಗೆ ಎಂತ ಒಂದು ದೊಡ್ಡ ಒಂದು ಸ್ಥಾನ ಇತ್ತು ಅನ್ನೋದನ್ನ ಆಲೋಚನೆ The ಮಾಡಿ, honor that he was taking. ಆತನಿಗೆ ಯಾವ ಒಂದು ಗೌರವವನ್ನು ಅಲ್ಲಿ ಕೊಡ್ತಿದ್ರು ಅನ್ನೋದನ್ನ ಆಲೋಚನೆ When he ಮಾಡಿ, saw Jesus among the crowd, ಯೇಸು ಕ್ರಿಸ್ತರನ್ನ ಆತನ ಗುಂಪಿನ ಮಧ್ಯದಲ್ಲಿ ನೋಡಿದಾಗ he was not having fear of any man, ಆತನಿಗೆ ಯಾವ ಮನುಷ್ಯನ ಭಯ ಅವನಿಗೆ ಇರಲಿಲ್ಲ. but he fell at the feet of Jesus ಆದ್ರೆ Christ. ಯೇಸು ಕ್ರಿಸ್ತನ ಪಾದಕ್ಕೆ ಅವನು ಬಿದ್ದನೆಂದು ನಾವು ನೋಡುತ್ತಾ What ಇದ್ದೇವೆ. was the end result? ಕೊನೆಯದಾಗಿ ಏನ್ ನಡೆಯಿತು? You know, his dead daughter came back to life. ಆತನ ಸತ್ತಂತ ಮಗಳು ಜೀವದಿಂದ ಎದ್ದಳೆಂದು ನಾವು ನೋಡುತ್ತಾ ಇದ್ದೇವೆ. Hallelujah. When Hallelujah. you stand for Jesus ನೀವು ಯಾವಾಗ Christ, ಯೇಸು ಕ್ರಿಸ್ತನಿಗೋಸ್ಕರ ನಿಲ್ಲುತ್ತೀರೋ, the heaven will stand for you. ಪರಲೋಕವು ನಿಮಗೋಸ್ಕರ ಎದ್ದು ನಿಲ್ಲುವಂತದಾಗಿದೆ. Hallelujah. The Hallelujah. message that you hear from today ಇವತ್ತಿನ ದಿವಸ ನೀವು ಕೇಳುವಂತ ಈ ಸಂದೇಶ ಏನಿದೆ, could be a message of salvation. ಅದು ನಿಮ್ಮ ರಕ್ಷಣೆಯ ಒಂದು ಸಂದೇಶ It could ಆಗಿರಬಹುದು. be a lesson of obedience. ಅದು ವಿಧೇಯತೆಯ ಸಂದೇಶ It could ಆಗಿರಬಹುದು. be the forgiveness. ಅದೊಂದು ಕ್ಷಮೆಯ ಸಂದೇಶ It could be ಆಗಿರಬಹುದು. an humbleness. ಅದೊಂದು ತಗ್ಗಿಸಿಕೊಳ್ಳುವಂತ ಸಂದೇಶ Stand ಆಗಿರಬಹುದು. for the word of God. ಆ ಒಂದು ದೇವರ ವಾಕ್ಯಕ್ಕೋಸ್ಕರ ನೀವು ಗಟ್ಟಿಯಾಗಿ ನಿಲ್ಲುವವರಾಗಿರಿ. And on the word of God. ದೇವರ ವಾಕ್ಯದ ಪ್ರತಿಯಾಗಿ ಕ್ರಿಯೆಯನ್ನು ಮಾಡುವಿ. Even in the outside world. ಈ ಹೊರಗಡೆ ಇರುವಂತ ಲೋಕವು, Even among the people outside. ಹೊರಗಡೆ ಇರುವಂತ ಜನರ ಮಧ್ಯದಲ್ಲಿ Don't fear the people. ಯಾವುದೇ ಕಾರಣಕ್ಕೂ ಜನರನ್ನ ನೋಡಿ ಭಯ ಪಡಬೇಡ್ರಿ. Stand for the word of God. ದೇವರ ವಾಕ್ಯಕ್ಕೋಸ್ಕರವಾಗಿ ಸ್ಥಿರವಾಗಿ ನಿಲ್ಲುವವರಾಗಿರಿ. Jesus is waiting for you. ಯೇಸು ಕ್ರಿಸ್ತನು ನಿಮಗೋಸ್ಕರ ಕಾಯುತ್ತಿದ್ದಾನೆ. Second blessing. ಎರಡನೇ ಆಶೀರ್ವಾದ, All the dead things in your life will come back to life. ನಿಮ್ಮ ಎಲ್ಲಾ ಸತ್ತಂತ ವಿಚಾರಗಳು ಅದು ಜೀವಂತಕ್ಕೆ ಬರುತ್ತದೆ. Hallelujah. Hallelujah. Praise the Lord. ಅದರ ಪರಿಶುದ್ಧ ನಾಮ Let us everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ Amongst ಆಶೀರ್ವದಿಸಿ. the people, ಜನರ ಮಧ್ಯದಲ್ಲಿ, in the society, ಈ ಸಮಾಜದ ಮಧ್ಯದಲ್ಲಿ stand for Jesus Christ. ಯೇಸು ಕ್ರಿಸ್ತನಿಗೋಸ್ಕರ ನೀವು ನಿಲ್ಲುವವರಾಗಿರಿ. Hallelujah. Hallelujah. Let us everyone upon Isaiah chapter 53 verse number 1. ಯೆಶಾಯ 53ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುತ್ತಾಗಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವಬಲ್ಲವನೇ,
ಕರ್ತನೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಹೌದು ಸ್ವಾಮಿ, ಕರ್ತನೆ ಈ ಸಮಾಜದ ಮಧ್ಯದಲ್ಲಿ, ಕುಟುಂಬದ ಮಧ್ಯದಲ್ಲಿ, ನೆರೆಹೊರೆಯವರ ಮಧ್ಯದಲ್ಲಿ, ಕರ್ತನೆ ರಾಜ ಉದ್ಯೋಗವನ್ನು ಕರ್ತನೆ ಮಾಡುವಂತಹ ಸ್ಥಳಗಳ, ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರೋದು ಸಪ್ಪ. ಅವರ ಮಧ್ಯದಲ್ಲಿ ನಾವು ಜೀವಿಸುವಾಗ ನಿನ್ನ ವಾಕ್ಯಗಳನ್ನ ಎಂದಿಗೂ ಕೂಡ ನಾವು ಮರೆಯದೆ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಾಗ ಸಾಯನಸ್ಸವನ್ನ ಚಾಚರಿಸಪ್ಪ. ಕರ್ತನೆ ನಿನ್ನ ವಾಕ್ಯವು ರಕ್ಷಣೆಯ ವಾಕ್ಯ, ಕ್ಷಮಿಸುವ ವಾಕ್ಯ, ಕರ್ತನೆ ಅದೇ ರೀತಿಯಲ್ಲಿ ನಮ್ಮನ್ನು ವಿಧೇಯತೆಯಲ್ಲಿ ನಡೆಸುವಂತಹ ವಾಕ್ಯ ಅದಾಗಿದೆ. ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಡೆಯುವ ಹಾಗೆ ಯಾರೇ ಕರ್ತನೆ ನಮಗೆ ಏನೇ ಅಂದರೂ ಕೂಡ ನಿನ್ನ ಮಾತನ್ನು ಮಾತ್ರ ಮಾನಿಸುವಾಗ ನಮಗೆ ಸಾಯನಸ್ಸವನ್ನ ಚಾಚರಿಸಪ್ಪ. ನಮ್ಮ ಮನಸ್ಸನ್ನ ಕರ್ತನೆ ಸಂಶಯದಿಂದ ತುಂಬುವಂತ, ನಮ್ಮ ನಂಬಿಕೆಯನ್ನು ಅಲುಗಾಡಿಸುವಂತ, ನಮ್ಮ ನಿರೀಕ್ಷೆಯನ್ನು ಸಾಯಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನಮ್ಮನ್ನ ಎಲ್ಲರನ್ನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸರಿದಾರಿಸುವಲ್ಲಿ ಕೊಟ್ಟಿರುವ ಜೀವವುಳ್ಳ ತಂದೆ, ಆಮೆನ್.